ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶಿವಾನಿ ಬಾಮ್ಮ. ಅಮ್ಮ ಶಿವಾನಿ, ನೀನ್ ಯೋಚನೆ ಮಾಡ್ತಾ ಇದೀಯಾ? ಬಾಮ್ಮ, ಅರ್ಶನ ಹಚ್ಚು. ಅಲ್ಲ, ನನಗೆಲ್ಲ ಗೊತ್ತು. ಶಿವಾನಿ ಬಾಮ್ಮ. ಕಾಯ್ತಾ ಇದ್ದೀನಿ ನಾಗಿನಿ. ಇವತ್ತು ಅರ್ಶನ ಶಾಸ್ತ್ರ. ಯಾವಾಗ ಅರ್ಶನ ನಿನ್ನ ಮೈಗೆ ಸೋಕುತ್ತೆ, ಯಾವಾಗ ನೀನು ಆವಾಗ ಬದಲಾಗ್ತೀಯ, ಯಾವಾಗ ಎಲ್ಲರೂ ನಿನ್ನ ನೋಡ್ತಾರೆ ಅಂತ ಕಾಯ್ತಾ ಇದ್ದೀನಿ. ಓ, ಐ ಜಸ್ಟ್ ಕೆನಾಟ್ ವೇಟ್. ಛೇ, ನೋಡೋದೀಗ ಅಭಯ ಸಹಾಯ ತಗೊಳ್ಳೋಣ ಅಂದ್ರೆ ಇವ್ರು ಕೂಡ ಮನೇಲಿಲ್ಲ. ಇವತ್ತು ಅರ್ಶನ ನನ್ನ ಮೈ ಸೋಕಿದ್ರೆ ನನ್ನ ಸರ್ಪ ಅನ್ನೋದು ಎಲ್ರಿಗೂ ಗೊತ್ತಾಗ್ಬಿಡುತ್ತಲ್ಲ. ಏನ್ ಮಾಡ್ಲಿ? ಹಾಯ್. ಏನು ಒಬ್ರೇ ಬಂದಿದ್ದೀರಲ್ಲ? ನಾನು ಇರೋದೇ ಒಬ್ಬನೇ ಅಲ್ವಾ ಶಿವಾನಿ ಅವರೇ? ಅಲ್ಲ, ನಿಮ್ಮ ಸ್ನೇಹಿತರು ಯಾರು ಬರ್ಲಿಲ್ವಾ? ನನಗೆ ಆ ಥರ ಯಾರೂ ಇಲ್ಲ. ಮಯೂರಿನ ಮದುವೆ ಆದಮೇಲೆ ನೀವೇ ಎಲ್ಲ ಬಂಧುಗಳು, ಸ್ನೇಹಿತರು. ಸರಿ. ವಿಶೇಷ್, ನಿಮ್ಗೊಬ್ರು ಮುಖ್ಯವಾದ ವ್ಯಕ್ತಿನ ಪರಿಚಯ ಮಾಡಿಸ್ಬೇಕು. ಬನ್ನಿ ಕೂತ್ಕೊಳ್ಳಿ, ಅವ್ರನ್ನ ಕರ್ಕೊಂಡು ಬರ್ತೇನೆ. ಯಾರದು? ಹೇಳ್ತೀನಿ ಬನ್ನಿ. ಯಾರನ್ನು ಪರಿಚಯ ಮಾಡಿಸ್ಬೇಕು ಅಂತ ಹೋಗ್ತಾ ಇದ್ದಾರೆ? ಮಾತಾ ಅವರಿಗಾಗಲೇ ಬಂಧದಲ್ಲಿದ್ದಾರೆ. ಅವ್ರನ್ನ ಹೇಗೆ ಪರಿಚಯ ಮಾಡ್ಸೋಕೆ ಸಾಧ್ಯ? ಬನ್ನಿ. ವಿಶೇಷ್, ಒಬ್ರು ಮುಖ್ಯವಾದ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ ಅಂದಲ್ಲ, ಇವ್ರೆ. ಇವ್ರು ನನಗೆ ತುಂಬಾ ಮುಖ್ಯವಾದವರು. ನನಗೆ ಅಮ್ಮ ಇದ್ದ ಹಾಗೆ. ಅಮ್ಮ, ಇವರೇ ವಿಶೇಷ್, ಮಯೂರಿನ ಮದುವೆ ಆಗ್ತಿರೋ ಗಂಡು. ನಮಸ್ತೆ ಅಮ್ಮ. ನಮಸ್ತೆಪ್ಪ. ನನಗೂ ಅಮ್ಮ ಇದ್ದಿದ್ರೆ ನೋಡಕ್ ಹೀಗೆ ಇರ್ತಿದ್ರೇನೋ. ಯಾಕಪ್ಪ ಹಾಗಂತಿದ್ಯಾ? ನಾನೊಬ್ಬ ಅನಾಥ. ನನಗೆ ಅಪ್ಪ ಅಮ್ಮ ಅಂತ ಯಾರೂ ಇಲ್ಲ. ಅರೆ, ಅಮ್ಮ ಅಂತ ಕರೆದ್ಮೇಲೂ ಅನಾಥ ಅಂತ ಯಾಕಪ್ಪ ಹೇಳ್ತಿದ್ಯಾ? ಅಪ್ಪ ಅಮ್ಮ ಇಲ್ಲದೆ ಇರೋರು ಅನಾಥರಲ್ಲ. ಎಲ್ಲರೂ ಇದ್ದು ಎಲ್ಲರಿಂದ ದೂರ ಬದುಕ್ತಾರಲ್ಲ, ಅವರು ಅನಾಥರು. ನಿನ್ನ ನೋಡಿದ್ಮೇಲೆ ನನ್ನ ಮಗನ್ ನೋಡಿದ ಹಾಗೇನೆ ಆಗ್ತಿದೆ. ಇಷ್ಟಪಟ್ಟ ಹುಡುಗಿನೇ ಮದುವೆ ಆಗ್ತಿದ್ಯಾ? ಒಳ್ಳೇದಾಗ್ಲಿ. ವಿಶೇಷ್, ನೀವು ಹೋಗಿ ಬೇಗ ಶಾಸ್ತ್ರಕ್ಕೆ ತಯಾರಾಗಿ ಬನ್ನಿ. ನಾಗಮತ, ಅವನು ಮನುಷ್ಯನ ಹಾವ ಅಂತ ಈಗ ನೀವು ಪರೀಕ್ಷೆ ಮಾಡಿ ನಿಮಗೆ ಗೊತ್ತಾಗುತ್ತಲ್ವಾ? ಓಂ ನಮಃ ಶಿವಾಯ. ನೋಡಿದ್ಯಾ ಶಿವಾನಿ,
ಹೆಜ್ಜೆ ಕೊರುತ. ಇವನು ನಾಗ ಅಲ್ಲ. ಅಭಯ್ ನಿನ್ನ ಹತ್ರ ಸುಳ್ಳು ಹೇಳಿದ್ದಾನೆ. ನಾಗಮಾತಾ, ನೀವು ನಾಗಲೋಕಕ್ಕೆ ಹೋಗಿ ಮಹಾಗುರುಗಳನ್ನ ಭೇಟಿ ಮಾಡಿ ಬಂದ್ರಿ ಅಲ್ವಾ? ಈ ಮಾಸದಲ್ಲಿ ಅರ್ಶನ ಮುಟ್ಟಿದ್ರೆ ನಾವು ನಾಗ ಆಗಿ ಬದಲಾಗ್ತೀವಿ ಅಂತ ನೀವು ಹೇಳಿದ್ರಿ ಅಲ್ವಾ? ಅದಕ್ಕೇನಾದರೂ ಪರಿಹಾರ ನೀಡಿದ್ರಾ? ಇಲ್ಲ ಶಿವಾನಿ, ಇದಕ್ಕೆ ಯಾವುದೇ ಪರಿಹಾರವಿಲ್ಲ ಎಂದು ಹೇಳಿದರು. ಇದನ್ನೇ ನಾನು ನಿನ್ನ ಹತ್ರ ಹೇಳಬೇಕು ಅಂತ ಇದ್ದಿತ್ತು. ಹಾಗಾದ್ರೆ ನಾಗಮಾತಾ ಏನ್ ಮಾಡೋದು? ಎಲ್ಲ ಮಹಾದೇವನೇ ನೋಡ್ಕೋಬೇಕು. ಮನೆಯಲ್ಲಿ ನಡೀತಾ ಇರೋದು ಬರೀ ಅರ್ಶನಶಾಸ್ತ್ರ ಮಾತ್ರ ಅಲ್ಲ, ಶಿವಾನಿ ಅಸಲಿ ಮುಖ ತೋರಿಸೋ ಶಾಸ್ತ್ರ ಕೂಡ. ಈ ಮಾಸದಲ್ಲಿ ಇಚ್ಛಾಧಾರಿ ನಾಗಗಳಿಗೆ ಒಂದು ಕಣ ಅರ್ಶನ ಸೋಕಿದ್ರು ಕೂಡ ಅವ್ರ ಅಸಲಿ ರೂಪ ಗೊತ್ತಾಗೋಗುತ್ತೆ. ಎಲ್ರ ಮುಂದೆ ಶಿವಾನಿ ನಾಗ ಅನ್ನೋದು ಗೊತ್ತಾಗುತ್ತೆ. ಹೆಸರು ಹೇಳಿದ ತಕ್ಷಣ ಹೊಗಳ್ತಾ ಇದ್ದ ನಾಲ್ಗೆಗಳು ತೆಗಳಕ್ಕೆ ಶುರು ಮಾಡುತ್ತೆ. ಎಲ್ಲರೂ ಸೇರಿ ಅವಳಿಗೆ ಶಾಪ ಹಾಕಿ ಮನೆಯಿಂದ ಆಚೆ ಹಾಕ್ತಾರೆ. ನನ್ನ ಪರಮ ಶತ್ರು ಮನೆಯಿಂದ ಆಚೆ ಹೋದ್ರೆ ನನ್ನ ಗುರಿಗೆ ಇನ್ನಷ್ಟು ಹತ್ರ ಆಗ್ತೀನಿ. ನಾಗಮಣಿಗೆ ಮತ್ತಷ್ಟು ಹತ್ರ ಆಗ್ತೀನಿ. ಒಂದು ಸಲ ನಾಗಮಣಿ ನನ್ನ ಕೈಗೆ ಸಿಕ್ಕರೆ ನಾನು ಅಮರ, ನಾನು ಮೃತ್ಯುಂಜಯ. ಅಂದ್ರೆ ನನ್ನ ಕನಸುಗಳು ನನಸಾಗೋ ಕಾಲ ಹತ್ರ ಬರ್ತಾ ಇದೆ. ಈ ಅರಿಶಿಣದ ಬಣ್ಣ ಬದುಕನ್ನೇ ಬದಲಾಯಿಸ್ಬಿಡ್ತು. ಶಿವಾನಿ, ಮುಂದಿನ ಅರಿಶಿಣದ ಶಾಸ್ತ್ರ ನೀನು ಹಾವು ಅಂತ ಎಲ್ರಿಗೂ ಗೊತ್ತಾಗುವ ಶಾಸ್ತ್ರ. ಈ ಮನೆಯಲ್ಲಿ ನನಗೆ ಸಮಸ್ಯೆ ಇರೋದೇ ಆ ನಾಗಿನಿ ಶಿವಾನಿ ಕಡೆಯಿಂದ. ಇವತ್ತು ಅರ್ಶನ ಮುಟ್ಟಿದ ಕ್ಷಣಕ್ಕೆ ಅವಳು ಹಾವಾಗಿ ಬದಲಾಗ್ತಾಳೆ. ಆ ಕ್ಷಣ ನಾನು ಇವಳು ಇಚ್ಛಾಧಾರಿ ನಾಗಿನಿ, ನನ್ನ ಸ್ನೇಹಿತರನ್ನ ಕೊಂದೋಳು, ತ್ರಿವಿಕ್ರಮನ್ನ ಸಾಯಿಸಿದೋಳು, ಈಗ ತ್ರಿಶೂಲ್ನು ಸಾಯಿಸಿದಳೆ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಶಿವಾನಿ ಕತೆ ಫಿನಿಶ್. ಆಚಾರ್ಯರೇ, ಅರ್ಶನ ಗಂಡು ಹೆಣ್ಣಿಗೆ ಯಾಕೆ ಹಚ್ತಾರೆ? ನೋಡಮ್ಮ, ಈ ಕಾರ್ಯಕ್ರಮದಲ್ಲಿ ಗಂಡು ಹೆಣ್ಣೆ ಕೇಂದ್ರ ಬಿಂದು. ಎಲ್ಲರ ದೃಷ್ಟಿ ಅವ್ರ ಮೇಲೆ ಇರುತ್ತೆ. ಕೆಲವ್ರ ದೃಷ್ಟಿ ಒಳ್ಳೇದಿರ್ಬೋದು, ಕೆಲವ್ರ ದೃಷ್ಟಿ ಕೆಟ್ಟದಿರ್ಬೋದು. ಈ ಅರಿಶಿನ ಅನ್ನೋದು ಕೆಟ್ಟ ದೃಷ್ಟಿಯನ್ನು ನಿವಾರಣೆ ಮಾಡುವಂಥ ದೇವರ ಬಣ್ಣ. ಆ ಅರಿಶಿನ ಬಿದ್ದ ಮೇಲೆ ಆ ಕೆಟ್ಟ ದೃಷ್ಟಿಯೆಲ್ಲ ಹೋಗುತ್ತೆ ಅಂತೇಳಿ ಅರಿಶಿದ ನೀರು ಹಾಕ್ತಾರೆ, ಅರಿಶಿನ ಹಚ್ತಾರೆ. ಕುಂಕುಮ ಗಂಡನ್ನು ಸೂಚಿಸಿದರೆ ಅರಿಶಿನ ಹೆಣ್ಣನ್ನು ಸೂಚಿಸುತ್ತೆ. ಇಬ್ಬರಿಗೂ ಅರಿಶಿನ ಹಚ್ಚಿದಾಗ ಅವರಿಬ್ರು ಇಬ್ಬರಲ್ಲ, ಒಬ್ಬರು ಅಂತ ಹೇಳುತ್ತೆ. ಅಷ್ಟೇ ಅಲ್ಲ, ದೇಹದ ಉಷ್ಣತೆಯನ್ನು ಹೊರಗೆ ಹಾಕಿ ಮೈ ಮನಸ್ಸನ್ನ ತಂಪು ಮಾಡುತ್ತೆ. ರೋಗಕಾರಕ ಅಣುಗಳನ್ನು ಸಹ ಈ ಅರಿಶಿನ ಸಾಯಿಸುತ್ತೆ. ಹೌದೌದು, ಅಲ್ವಾ ಶಿವಾನಿ?
ಹಾಗಾದ್ರೆ ತಡ ಯಾಕೆ? ಶಾಸ್ತ್ರ ಶುರು ಮಾಡಿ. ಶಿವಾನಿ ಬಾಮ್ಮ, ಮೊದಲು ನೀನೇ ಹಚ್ಚು. ಅದು ನಾನಾ? ಯಾಕಮ್ಮ ಅರ್ಶನ ಹಚ್ಚು ಅಂತ ಹೇಳಿದ್ದಾನೆ, ಬೆಂಕಿ ಅಲ್ವಲ್ಲ? ಮನೇಲಿ ಹಿರಿಯರಿದ್ದಾಗ ಮೊದಲು ಅವ್ರು ತಾನೇ ಹಚ್ಬೇಕಮ್ಮ. ಓಹೋ, ಮೊದಲು ಹಿರಿಯರು ಹಚ್ಚಲಿ, ಆಮೇಲೆ ನಾನು ಹಚ್ತೀನಿ ಅಂತ ಇದೆಯಾ? ಓಕೆ ದಮಯಂತಿ, ಮೊದಲು ನೀನು ಶುರು ಮಾಡು. ದಮಯಂತಿ ಹಚ್ಚ ಅರ್ಶನ. ನನ್ನ ಮಗಳಿಗೆ ಈ ಥರ ಶಾಸ್ತ್ರ ಎಲ್ಲ ಮಾಡಿ ಅದನ್ನು ಕಣ್ತುಂಬ ನೋಡಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಆ ಭಾಗ್ಯ ನಾನು ಪಡ್ಕೊಂಡು ಬಂದಿಲ್ಲ. ಇರಲಿ ಬಿಡಮ್ಮ, ನೀನೇ ನನ್ನ ಮಗಳು ಅಂತ ಅನ್ಕೊಳ್ತೀನಿ. ಶಿವಾನಿ ಬಾಮ್ಮ. ಅಮ್ಮ ಅಲ್ಲ, ಅದು ನನಗೆ. ಶಿವಾನಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಬಾಮ್ಮ ಅರ್ಶನ ಹಚ್ಚು. ನನಗೆ ಅರ್ಶನ ಅಂದ್ರೇನೆ ಅಲರ್ಜಿ. ಏನು ಹೇಳ್ತಾ ಇದೆಯಮ್ಮ ಶಿವಾನಿ? ಎಲ್ಲ ಅಲರ್ಜಿಗಳಿಗೂ ಅರ್ಶನೇ ಮದ್ದು. ನೀನು ಅರ್ಶನೇ ಅಲರ್ಜಿ ಅಂತಿದ್ಯಾ? ಅರಿಶಿನ ಏನು ಅಲರ್ಜಿ ಆಗಲ್ಲ ತಾಯಿ. ಅದು ಸುಮ್ಮನೆ ಯಾಕೆ ಬೇಡ. ಈ ಸಂತೋಷಕ್ಕೆ ನೀವೇ ಕಾರಣ. ನೀವೇ ಹಚ್ಚಲಿಲ್ಲ ಅಂದ್ರೆ ಈ ಕಾರ್ಯ ಪೂರ್ಣ ಆಗಲ್ಲ. ದಯವಿಟ್ಟು ನನ್ನ ಸಂತೋಷಕ್ಕಾದ್ರೂ ಬಂದಂಗೆ ಅರ್ಶನ ಹಚ್ಚಿ. ಬಾಮ್ಮ ಹಚ್ಚು. ಬನ್ನಿ ಅಕ್ಕ. ಬಾಮ್ಮ ಅರ್ಶನ ಹಚ್ಚು. ಬಾಮ್ಮ ಶಿವಾನಿ. ಬಾಮ್ಮ ಶಿವಾನಿ, ಅರ್ಶನ ಹಚ್ಚು. ಅಲ್ಲ, ನಾನು ನನಗೆಲ್ಲ ಗೊತ್ತು ಶಿವಾನಿ. ಬಾಮ್ಮ. ಏನ್ ನಿಂತ್ಕೊಂಡಿದ್ಯಾ? ಹಚ್ಚಮ್ಮ.
ನೀರ್ ಹಾಕಿ. ಮೋಹಿನಿ, ನನ್ನ ಮಾತನ್ನು ಎಚ್ಚರವಾಗಿ ಕೇಳು. ನಾನು ಆ ಮನೆಯಲ್ಲಿ ಈ ಮಾಯಾಂಗನೆ ರೂಪದಲ್ಲಿ ಇಲ್ಲ. ನಾನು ಇರುವುದು ನಾಗಮಾತೆಯ ರೂಪದಲ್ಲಿ. ಶಿವಾನಿ ಆ ರೂಪದ ಮಾತನ್ನು ಮಾತ್ರ ಕೇಳುತ್ತಾಳೆ. ಅವಳನ್ನು ದಿಕ್ಕು ತಪ್ಪಿಸುವುದಕ್ಕೆ, ನಾವು ಸರಿಯಾದ ದಿಕ್ಕಿನಲ್ಲಿ ಹೋಗುವುದಕ್ಕೆ ನಾನು ಈ ರೂಪವನ್ನು ಪಡೆದುಕೊಂಡಿದ್ದೇನೆ. ಅರ್ಥ ಆಗ್ತಾ ಇದೆ ಮಾಯಾಂಗನೆ. ನೀನು ನನ್ನ ಮತ್ತು ಶೇಷನಾಗನ ಪ್ರೀತಿಗಾಗಿ ಎಷ್ಟೊಂದು ಕಷ್ಟಪಡ್ತಾ ಇದೆಯಾ. ಅದರಲ್ಲಿ ನನ್ನ ಪ್ರೀತಿ ಕೂಡ ಇದೆಯಲ್ಲ. ನಮ್ಮ ಪ್ರಯತ್ನಗಳೆಲ್ಲ ನಮ್ಮ ಪ್ರೀತಿಗಾಗಿ. ಈಗ ಒಂದು ವಿಚಾರ, ನಾನು ನಾಗಮಾತೆಯ ರೂಪದಲ್ಲಿರುವುದರಿಂದ ಆ ಮನೆಯಲ್ಲಿ ನನ್ನಿಂದ ನಿಮಗೆ ಯಾವುದೇ ಸಹಾಯವಾಗುವುದಿಲ್ಲ. ಸಹಾಯ ಸಿಗದೇ ಇದ್ರೂ ಪರವಾಗಿಲ್ಲ ಮಾಯಾಂಗನೆ. ಆ ಮನೆಯಲ್ಲಿ ನಮ್ಮ ವಿರುದ್ಧ ಇರೋ ಮನಸ್ಸುಗಳ ದಿಕ್ಕು ತಪ್ಪಿಸಿದರೆ ಸಾಕಲ್ಲವೇ? ಖಂಡಿತ ಸಾಧ್ಯ. ಆದರೆ ನಾನು ನಾಗಮಾತೆಯ ರೂಪದಲ್ಲಿದ್ದುಕೊಂಡು ಒಂದು ಸಣ್ಣ ತಪ್ಪು ಮಾಡಿದರೂ ಕೂಡ ಶಿವಾನಿಗೆ ಅನುಮಾನ ಬರುತ್ತದೆ. ನಾನು ನೀನು ಶೇಷನಾಗ ಸೇರಿಕೊಂಡು ಈ ಮದುವೆ ಮಾಡುತ್ತಿದ್ದೇವೆ ಎಂದು ಗೊತ್ತಾದರೆ ನಮ್ಮ ಎಲ್ಲ ಪ್ರಯತ್ನಗಳು ಸೋತು ಹೋಗುತ್ತದೆ. ಅರ್ಥವಾಗುತ್ತಿದೆ ಮಾಯಾಂಗನೆ. ನಾವು ನಮ್ಮ ಶಕ್ತಿಯಿಂದ ಆ ಶಿವಾನಿನ ಬಂಧಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಬಂಧಿಸಿದರೂ ಅದರಿಂದ ನಮಗೆ ಉಪಯೋಗವಿಲ್ಲ. ಏಕೆಂದರೆ ಶಿವಾನಿಯೇ ಮುಂದೆ ನಿಂತು ಈ ಮದುವೆ ಮಾಡಿಸಿದರೆ ಮಾತ್ರ ಅದರಿಂದ ನಮಗೆ ಉಪಯೋಗವಾಗುವುದು. ಇದರ ಬಗ್ಗೆ ನಾವು ತುಂಬಾ ಯೋಚನೆ ಮಾಡಬೇಕಾಗಿದೆ ಮೋಹಿನಿ. ಯಾವುದೇ ಅಡ್ಡಿ ಆತಂಕಗಳು ಬಂದರೂ ನಾವು ಈ ಮದುವೆಯನ್ನು ಸುಸೂತ್ರವಾಗಿ ನಡೆಸಿಕೊಳ್ಳಬೇಕು. ಮತ್ತೆ ಎಚ್ಚರಿಸುತ್ತಿರುವೆ ಮೋಹಿನಿ. ಶಿವಾನಿಗೆ ಸ್ವಲ್ಪ ಕೂಡ ಸಂದೇಹ ಬಂದರೂ ನಮ್ಮ ಎಲ್ಲ ಯೋಜನೆಗಳು ವಿಫಲವಾಗುತ್ತದೆ. ಅನುಮಾನ ಬರುವುದಿಲ್ಲ, ಬರಬಾರದು ಕೂಡ. ಈ ಮದುವೆ ನಡೆಯಲೇಬೇಕು. ಎಲ್ಲದಕ್ಕೂ ಮುಖ್ಯವಾಗಿ ಈ ಮದುವೆ ಆದರೆ ನಾಗಮಣಿಗೆ ಜೀವಾತ್ಮ ಸೇರುತ್ತದೆ. ಆಗ ನಾಗಮಣಿಯು ಶಿವಾನಿ ಕೈಗೆ ಸೇರಿದರೆ ನಾವೆಲ್ಲರೂ ಸರ್ವನಾಶವಾಗುತ್ತೇವೆ. ಅದಕ್ಕೆ ನಾವು ಅವಕಾಶ ಕೊಡಬಾರದು.